ಸುಳ್ಯ ತಾಲೂಕಿನ 850 ಗ್ರಾಮದ ಕರಿಕಳದಲ್ಲಿರುವಂತಹ ನಿಡ್ವಾಳ ಶ್ರೀ ಮಹಾವಿಷ್ಣು ದೇವರ ದೇವಸ್ಥಾನದ ಪುನರ್ ನಿರ್ಮಾಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದೇ ಏಪ್ರಿಲ್ 24ರಿಂದ ನಡೀತಾ ಇದೆ. ಏಪ್ರಿಲ್ 24 ಶುಕ್ರವಾರದಿಂದ ಮೇ 3 ಭಾನುವಾರ ತನಕ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ನಿಮಗೆ ಸುಳ್ಯದಿಂದ ಅಥವಾ ಪುತ್ತೂರಿನಿಂದ ನಿಂತಿಕಲ್ಲು ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 22 ಕಿಲೋಮೀಟರ್ ಹಿಂದಕ್ಕೆ ಕರಿಕಳ ಬಳಿ ಈ ದೇವಸ್ಥಾನ ಸಿಗುತ್ತೆ. ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರ ಹೇಳ್ತಾರೆ, ಕೇಳೋಣ ಬನ್ನಿ. ನಮಸ್ತೆ, ನಾನು ಅಕ್ಷಯ ಭಟ್ ಬರ್ಲಾಯಬಿಟ್ಟು ಅಂತ ಹೇಳಿ ನಿಡ್ವಾಳ ಶ್ರೀ ಮಹಾವಿಷ್ಣು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕೆಲವು ಸಮಯಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಈ ಕ್ಷೇತ್ರವು ಸುಬ್ರಹ್ಮಣ್ಯ ಹಾಗೂ ಪುತ್ತೂರು ಮಧ್ಯದಲ್ಲಿ ಬರತಕ್ಕಂತಹ ನಿಡ್ವಾಳ ಎಂಬ ಪರಿಸರದಲ್ಲಿ ಇರುವಂತಹ ಒಂದು ರಮಣೀಯವಾದಂತಹ ಕ್ಷೇತ್ರ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯದಿಂದ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಈ ಒಂದು ಕ್ಷೇತ್ರ ನಿಡ್ವಾಳ ಶ್ರೀ ಮಹಾವಿಷ್ಣು ದೇವಸ್ಥಾನ. ಇಲ್ಲಿ ಪ್ರಧಾನ ದೇವರಾಗಿ ಮಹಾವಿಷ್ಣು, ಪರಿವಾರ ದೇವರಾಗಿ ವಿಘ್ನಕಾರಕ ವಿಘ್ನ ನಿವಾರಕನಾಗಿರತಕ್ಕಂತಹ ಮಹಾಗಣಪತಿ ದೇವರು ಹಾಗೂ ಕ್ಷೇತ್ರದಲ್ಲಿ ದೈವಗಳಾಗಿ ಚಾಮುಂಡಿ, ಗುಳಿಗ್ಗ, ಪಂಜುರ್ಲಿ ಹಾಗೂ ನಾಗಬ್ರಹ್ಮರನ್ನ ನಾವು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಮಹಾವಿಷ್ಣು ತಮಗೆಲ್ಲರಿಗೂ ಪರಿಚಯ ಇರುವ ಹಾಗೆ ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳಿದ್ರೆ ಈ ಮೂರಕ್ಕೂ ಕೂಡ ಅಧಿಪತಿ ಯಾರು ಅಂತ ಕೇಳಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿ ಹೇಳುವಂಥದ್ದು. ಮಹಾವಿಷ್ಣು ಅಂತ ಹೇಳಿದ್ರೆ ಸ್ಥಿತಿಯ ಕಾರಕ ಅಂತ ಹೇಳಿದ್ರೆ ಪಾಲನಾಕರ್ತೃ ಅಂತ ಹೇಳಿ ಹೇಳುವಂಥದ್ದು. ಈ ಒಂದು ಭೂಮಂಡಲದಲ್ಲಿ ಎಲ್ಲವೂ ಆಯಾಯ ಸಮಯಕ್ಕೆ ಆಯಾಯ ಕಾಲಕ್ಕೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಆ ಮಹಾವಿಷ್ಣುವಿನ ಅನುಗ್ರಹ ಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿಯ ದೇವಸ್ಥಾನದ ಇತಿಹಾಸವನ್ನ ನಾವು ಹೇಳುವಂಥದ್ದು ಅಂತ ಹೇಳಿ ಆದರೆ, ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ ಬಿಟ್ಟಿದೇವ ಅಂತ ಹೇಳುವಂತಹ ಒಬ್ಬ ರಾಜ ತನ್ನ ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿ ಶ್ರೀರಾಮಾನುಜರಾಚಾರ್ಯರ ಶಿಷ್ಯನಾಗಿ ಇಡೀ ಭೂಮಂಡಲವನ್ನೇ ವೈಷ್ಣವ ಸಂಪ್ರದಾಯ ಮಾಡಬೇಕು, ವಿಷ್ಣುವಿನ ಆರಾಧನೆ ಆಗಬೇಕು ಅಂತ ಹೇಳುವಂತಹ ವಿಚಾರವನ್ನ ಗಟ್ಟಿ ನಿರ್ಧಾರವನ್ನ ಮಾಡಿ ಇಡೀ ಭೂಮಂಡಲದಲ್ಲಿಯೇ ಎಲ್ಲಾ ಪರಿಸರದಲ್ಲಿಯೂ ಕೂಡ ಆ ಮಹಾವಿಷ್ಣುವಿನ ಮೂರ್ತಿಯನ್ನ ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಹೇಳುವಂತಹ ದಿವ್ಯ ಸಂಕಲ್ಪವನ್ನ ಹೊತ್ತುಕೊಂಡು ಭಾರತದ ಅತ್ಯುತ್ತಮ ಶಿಲ್ಪಿಯನ್ನ ಬರಲಿಕ್ಕೆ ಹೇಳಿ ಮಹಾವಿಷ್ಣುವಿನ ಮೂರ್ತಿಯನ್ನ ಕೆತ್ತಿಸ್ತಾನೆ. ಆ ಕೆತ್ತಿಸಿ ಹಂಚುವಂತಹ ಸಮಯದಲ್ಲಿ ನಮ್ಮ ಹತ್ತಿರದ 800 ಬಲ್ಲಾಳರ ಅರಸರಿಗೆ ಒಂದು ಮೂರ್ತಿ ಸಿಗುತ್ತೆ. ಆ ಮೂರ್ತಿ ಸಿಕ್ಕಿದ ಮತ್ತೆ 800 ಬಲ್ಲಾಳರು ಇಲ್ಲಿ ಆ ಮಹಾವಿಷ್ಣುವಿನ ಮೂರ್ತಿಯನ್ನ ಪ್ರತಿಷ್ಠೆಯನ್ನ ಮಾಡ್ತಾರೆ. ತುಂಬಾ ವೈಭವದಲ್ಲಿ ವಿಜೃಂಭಣೆಯಲ್ಲಿ ದೇವರನ್ನ ಆರಾಧಿಸಿಕೊಂಡು ಬರ್ತಾ ಇರ್ತಾರೆ. ಈ 800 ಬಲ್ಲಾಳರ ಅರಸರ ಜೊತೆಗೆ ಇರುವಂತಹವರು ನಾವೆಲ್ಲ ಆರಾಧಿಸಿಕೊಂಡು ಬರುವಂತಹ ದಕ್ಷಿಣ ಕನ್ನಡದ ಸುಪ್ರಸಿದ್ಧ ದೈವಗಳಾಗಿರ್ತಕ್ಕಂತಹ ಕೋಟಿ ಚೆನ್ನಯ್ಯರು. ಹಾಗಾಗಿ ಆ ಕೋಟಿ ಚೆನ್ನಯ್ಯರಿಂದ ಆರಾಧಿಸಿಕೊಂಡು ಬರುವಂತಹ ಈ ಒಂದು ಕ್ಷೇತ್ರ ಮಹಾವಿಷ್ಣು ನಿಡ್ವಾಳ ಕ್ಷೇತ್ರ. ಇಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ನಡೀತದೆ ಹಾಗೂ ಸುಮಾರು ಒಂದು 50-100 ವರ್ಷದ ಹಿಂದೆ ಅಜೀರ್ಣಾವಸ್ಥೆಗೆ ಹೋಗುತ್ತದೆ. ಮತ್ತೆ ಗರಡಿ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನ ಇಟ್ಟಂತಹ ಸಮಯದಲ್ಲಿ ಇಲ್ಲಿ ಮಹಾವಿಷ್ಣುವಿನ ಕ್ಷೇತ್ರ ಇತ್ತು ಹಾಗೂ ಮಹಾವಿಷ್ಣುವಿನ ಆರಾಧನೆ ಆಗಿಕೊಂಡಿತ್ತು ಅಂತ ಹೇಳಿ ಕಂಡಂತಹ ಸಮಯದಲ್ಲಿ ಹತ್ತಿರದ ಕಂಬಳ, ಚಂದ್ರಪ್ರಕಾಶ್ ಕಂಬಳ ಇವರ ಉಪಸ್ಥಿತಿಯಲ್ಲಿ ಹಾಗೂ ನಮ್ಮ ಚೊಕ್ಕಾಡಿಯ ಶ್ರೀರಾಮನ ದೇವಾಲಯದಲ್ಲಿ ಆರಾಧಿಸಿಕೊಂಡು ಬಂದ ಈ ಮಹಾವಿಷ್ಣುವಿನ ವಿಗ್ರಹವನ್ನ ನಮ್ಮ ಹೊಸನಗರ ಶ್ರೀ ರಾಘವೇಶ್ವರ ಭಾರತೀ ತೀರ್ಥರು, ನಮ್ಮ ಗುರುಗಳು, ಅವರ ಒಂದು ಮುಖೇನ ಹಾಗೂ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದಂತೆ ಅವರ ಒಂದು ನಿರ್ದೇಶನದಂತೆ ನಾವು ಮತ್ತೆ 2007ರಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಮಾಡಿ ದೇವರನ್ನ ಮತ್ತೆ ಪ್ರತಿಷ್ಠೆಯನ್ನು ಮಾಡ್ತೇವೆ. ನಂತರದಲ್ಲಿ ಆರಾಧಿಸಿಕೊಂಡು ಬರುವಂತಹ ಸಮಯದಲ್ಲಿ ಮತ್ತೆ ನಾವು ಒಂದು 4 ವರ್ಷದ ಸುಮಾರು 3-4 ವರ್ಷದ ಹಿಂದೆ ಇಲ್ಲಿ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಂತಹ ಸಮಯದಲ್ಲಿ ಮಹಾವಿಷ್ಣುವನ್ನ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಹೇಳಿ ನಮಗೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡ ಪ್ರಕಾರವಾಗಿ ದೇವರನ್ನ ಪಶ್ಚಿಮಾಭಿಮುಖವಾಗಿ ಅಂತ ಹೇಳಿದ್ರೆ ಇಲ್ಲಿ ದೇವರಲ್ಲಿ ದೀಪವನ್ನು ಹೊತ್ತಿಸಿದರೆ ಪಶ್ಚಿಮದಲ್ಲಿ ಇರತಕ್ಕಂತಹ 800 ಬಲ್ಲಾಳರ ಅರಸರ ಅರಮನೆಗೂ ಹಾಗೂ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂತಹ ಆ ಗರಡಿ ಕ್ಷೇತ್ರಕ್ಕೂ ದೀಪದ ಪ್ರಜ್ವಲನೆ ಅಂತ ಹೇಳಿದ್ರೆ ದೀಪದ ಬೆಳಕು ಕಾಣಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಪಶ್ಚಿಮಾಭಿಮುಖವಾಗಿ ನಾವು ಇದೇ ತಿಂಗಳು ಏಪ್ರಿಲ್ 24ರಿಂದ ಪ್ರಾರಂಭ ಆಗಿ ಮೇ 2ನೇ ತಾರೀಕಿನವರೆಗೆ ನಡೆಯುವಂತಹ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ವೈಭವದಲ್ಲಿ ವಿಜೃಂಭಣೆಯಲ್ಲಿ ಆ ದೇವರನ್ನ ಆ ಭವ್ಯ
ಮಂದಿರದಲ್ಲಿ ಪ್ರತಿಷ್ಠೆಯನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಈ ಕ್ಷೇತ್ರದಲ್ಲಿ ವಿಶೇಷ ಅಂತ ಹೇಳಿದ್ರೆ ಬಹಳ ಅಪರೂಪವಾಗಿರತಕ್ಕಂತಹ ಒಂದು ಸುತ್ತುಪೌಳಿ. ತಾವೆಲ್ಲರೂ ನೋಡಿರುವಂತಹ ಸುತ್ತುಪೌಳಿ ಅಂತ ಹೇಳಿದ್ರೆ ಒಂದು ಕಲ್ಲಲ್ಲಿ ಕಟ್ಟಿರ್ತಾರೆ, ಅಥವಾ ಮೊದಲಿನ ಐತಿಹ್ಯ ಇರುವಂತಹ ದೇವಸ್ಥಾನಗಳಲ್ಲಿ ಪಾಕವನ್ನ ಮಾಡಿ ಮಣ್ಣಿನ ಗೋಡೆಯಲ್ಲಿ ಇರ್ತದೆ, ಅಥವಾ ಒಂದಷ್ಟು ಗೋಡೆಗಳನ್ನ ಕಟ್ಟಿರ್ತಾರೆ. ಆದ್ರೆ ನಮಗೆ ಇಲ್ಲಿ ನಿಡ್ವಾಳ ಕ್ಷೇತ್ರದಲ್ಲಿ ಬಹಳ ಅಪರೂಪವಾಗಿರತಕ್ಕಂತಹ ಇಡೀ ಸುತ್ತುಪೌಳಿಯನ್ನ ಸಂಪೂರ್ಣ ಶಿಲಾಮಯವಾಗಿ ನಾವು ಕಟ್ಟಿರುವಂತಹ ಒಂದು ದೇವಸ್ಥಾನ. ಹಾಗಾಗಿ ಈ ಒಂದು ಭವ್ಯ ಮಂದಿರದಲ್ಲಿ ಆ ದೇವರನ್ನ ನಾವು ಪ್ರತಿಷ್ಠೆಯನ್ನ ಮಾಡಲಿಕ್ಕಿದ್ದೇವೆ, ಹಾಗೂ ಬ್ರಹ್ಮಕಲಶ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶವನ್ನ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಈ ಒಂದು ಬ್ರಹ್ಮಕಲಶಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಮಹಾವಿಷ್ಣುವಿನ ಹಾಗೂ ಪರಿವಾರ ದೇವರಾಗಿರ್ತಕ್ಕಂಥ ವಿಘ್ನಕಾರಕ ವಿಘ್ನ ನಿವಾರಕನಾಗಿರ್ತಕ್ಕಂಥ ಮಹಾಗಣಪತಿ ದೇವರ ಹಾಗೂ ಕ್ಷೇತ್ರದ ದೈವಗಳಾಗಿರ್ತಕ್ಕಂಥ ಚಾಮುಂಡಿ, ಗುಳಿಗ್ಗ, ಪಂಜುಳ್ಳಿ ಹಾಗೂ ನಾಗಬ್ರಹ್ಮರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಇನ್ನು ನಮ್ಮ ದೇವಸ್ಥಾನದಲ್ಲಿ ಸೇವೆಗಳು, ವಾರ್ಷಿಕ ನಡಾವಳಿಗಳು ಯಾವುದು ಅಂತ ಹೇಳಿದ್ರೆ, ನಮ್ಮಲ್ಲಿ ವಾರ್ಷಿಕ ನಡಾವಳಿ ಮಾರ್ಚ್ ತಿಂಗಳಿನಲ್ಲಿ ವಾರ್ಷಿಕ ಜಾತ್ರೋತ್ಸವವು, ಹಾಗೂ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಆರುಕಾಯಿ ಮಹಾಗಣಪತಿ ಹೋಮವನ್ನ, ಹಾಗೂ ದೀಪಾವಳಿಯಲ್ಲಿ ಪರ್ವಕಾಲದ ಆಚರಣೆಗಳನ್ನ, ಹಾಗೂ ಬರುವಂತಹ 16 ಪರ್ವದ ಆಚರಣೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಡ್ವಾಳ ಮಹಾವಿಷ್ಣು ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ಹಾಲು ಪಾಯಸ ಸೇವೆಯನ್ನ ಇಲ್ಲಿ ವಿಶೇಷ ಅಂತ ಹೇಳಿ ಹೇಳ್ತೇವೆ. ಯಾಕೆ ಈ ಹಾಲು ಪಾಯಸ ವಿಶೇಷ ಸೇವೆ? ಎಲ್ಲಾ ದೇವಸ್ಥಾನಗಳಲ್ಲಿಯೂ ನಡೆಯುವಂತಹ ಸೇವೆ, ಇಲ್ಲಿ ಮಾತ್ರ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಒಂದು ಸಂತಾನ ಪ್ರಾಪ್ತಿಗೋಸ್ಕರ, ಒಂದು ವಿವಾಹಕ್ಕೋಸ್ಕರವಾಗಿ, ಅಥವಾ ನಮ್ಮ ವ್ಯವಹಾರದಲ್ಲಿ ಯಾವುದೇ ರೀತಿಯಾದಂತಹ ಸೋಲು ಬಂದರೆ, ಅಥವಾ ಅಪಮೃತ್ಯು, ಕಾಲಮೃತ್ಯು, ಘೋರಮೃತ್ಯು ಹೀಗಿರುವಂತಹ ಮೃತ್ಯು ಕಂಟಕಗಳಿದ್ರೆ, ಅಥವಾ ನಮ್ಮ ಶಾರೀರಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಅಂತ ಹೇಳಿದರೆ, ಒಂದಷ್ಟು ಜನರಿಗೆ ಪ್ರೇತ ಬಾಧೆಗಳು ಬರುವಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಶರೀರಕ್ಕೆ ಬರತಕ್ಕಂತಹ ಆ ಬಾಧೆಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ ಆ ಬಾವಿಯ ಪುಣ್ಯ ನೀರನ್ನು, ಆ ಪುಣ್ಯ ಕಲಶದ ಅಭಿಷೇಕವನ್ನ ದೇವರಿಗೆ ಮಾಡಿ ಕಲಶ ಸ್ನಾನ ಅಂತ ಹೇಳುವಂಥದ್ದು ಒಂದು ವಿಶೇಷ ಸೇವೆ. ಹಾಗಾಗಿ ಆ ಕಲಶ ಸ್ನಾನವನ್ನು ಮಾಡಿಕೊಂಡು ದೇವರ ಹಾಲು ಪಾಯಸ ಸೇವೆಯನ್ನು ಮಾಡಿಕೊಂಡು 48 ದಿವಸಗಳ ಕಾಲ ಇಲ್ಲಿಯ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ, ಹೊಟ್ಟೆಗೂ ಹಣೆಗೂ ಇಲ್ಲಿಯ ಪ್ರಸಾದವನ್ನು ಹಚ್ಚಿಸಿಕೊಂಡಲ್ಲಿ ಅವರ ಎಲ್ಲ ಇಷ್ಟಾರ್ಥಗಳು, ಅವರ ಬೇಡಿಕೆಗಳು, ಅವರವರ ಪ್ರಾರ್ಥನೆಗಳು ಏನು ಉಂಟು ಅದು ಶೀಘ್ರಾತಿ ಶೀಘ್ರವಾಗಿ ಲಭಿಸುತ್ತದೆ ಅಂತ ಹೇಳುವಂತಹ ವಿಚಾರ ನಮಗೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡಂಥದ್ದು. ಹಾಗೂ ನಮಗೆ ಸಾಕ್ಷಿಯಾಗಿ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಹತ್ತಿರದ ಪರಿಸರದಲ್ಲಿ ಇರತಕ್ಕಂಥ ಒಬ್ಬರು ಹಿರಿಯರು, ಸುಮಾರು 80-90 ವರ್ಷದ ಒಬ್ಬರು ವಯಸ್ಸಾದವರನ್ನು ಇಲ್ಲಿ ನಾವು ಸೇವೆಯನ್ನು ಮಾಡಿ, ಒಂದು ಪ್ರಾರ್ಥನೆಯನ್ನು ಮಾಡಿ, ಅವರು ಹಾಲು ಪಾಯಸ ಸ್ವೀಕಾರ ಮಾಡಿದಲ್ಲಿಗೆ ICUವಿನಲ್ಲಿ ಮಲಗಿದ್ದಂಥ ಆ ಒಬ್ಬ ವ್ಯಕ್ತಿ ವೈದ್ಯರೇ ಅವರನ್ನ ಮನೆಗೆ ಕೊಂಡು ಹೋಗ್ಬೋದು, ಅವರಿಗೆ ಇನ್ನೂ ಬದುಕಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳಿದಂತಹ ಸಮಯದಲ್ಲಿ, ಇಲ್ಲಿಯ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದಂತಹ ಒಂದು ಸಮಯದಲ್ಲಿ ಖಾಲಿ 1 ವಾರದಲ್ಲಿ ಸುಮಾರು 7-8 ದಿವಸದಲ್ಲಿ ಮತ್ತೆ ದೇವಸ್ಥಾನಕ್ಕೆ ಬಂದು ತಾವೇ ಆ ಸೇವೆಯನ್ನು ಬ್ರಹ್ಮಾರ್ಪಣವನ್ನು ಬಿಟ್ಟು ಪ್ರಸಾದ ಸ್ವೀಕಾರ ಮಾಡಿದಂತಹ ಸಾಕ್ಷಿಗಳು ನಮ್ಮಲ್ಲಿ ಉಂಟು. ಅದೇ ರೀತಿಯಾಗಿ ವಿವಾಹ ಆಗದೇ ಇರುವಂಥವರು ಮದುವೆಗೆ ಅಂತ ಹೇಳಿ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸುಮಾರು 48 ದಿವಸ ಇಲ್ಲಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಖಾಲಿ 1 ವಾರದಲ್ಲಿ ಮದುವೆ ನಿಗಂಟು ಆದಂತಹ ಸಾಕ್ಷಿಗಳು ನಮ್ಮಲ್ಲಿ ಉಂಟು. ಇನ್ನು ಸಂತಾನಕ್ಕೆ ಬೇಕಾಗಿ ಆ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂತಾನಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಜಾತ್ರೋತ್ಸವದ ಸಮಯದಲ್ಲಿ ನಾನು ತುಲಾಭಾರ ಮಾಡಿಸ್ತೇನೆ ಅಂತ ಹೇಳಿ ಒಂದು ಹರಕೆಯನ್ನು ಹೊತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿದಲ್ಲಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಇದಿಷ್ಟು ಸಾಕ್ಷಿಗಳು ನಮಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಯಾವುದೇ ರೀತಿಯಾದಂಥ ಕಷ್ಟಗಳಿದ್ರು, ಅಥವಾ ವ್ಯವಹಾರದಲ್ಲಿ ಸೋಲಾಗುವಂಥದ್ದಿದ್ರು, ಇಂಥ ಯಾವುದೇ ರೀತಿಯಾದಂಥ ನಿಮಗೆ ಕಷ್ಟ ಕಾರ್ಪಣ್ಯದಲ್ಲಿ ಅಥವಾ ದುಃಖ ಬಳಲ್ತಾ ಇದ್ದೀರಿ ಅಂತ ಹೇಳಿದರೆ, ಅದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂತ ಹೇಳಿದರೆ, ನಿಡ್ವಾಳ ಶ್ರೀ ಮಹಾವಿಷ್ಣು ಸನ್ನಿಧಿಯಲ್ಲಿ ಹರಕೆಯ ಸೇವೆಯನ್ನು ಮಾಡುವಂಥದ್ದು, ಇಲ್ಲಿಯ ಪ್ರಸಾದ ಸ್ವೀಕಾರ ಮಾಡಿ ಆ ಮಹಾವಿಷ್ಣುವಿನ ದೇವರ ಅನುಗ್ರಹವನ್ನು ಪಡೆಯುವಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬನ್ನಿ, ಆ ಪೂಜೆಯನ್ನು ಮಾಡಿಸಿಕೊಳ್ಳಿ, ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ದೇವರ ಮಹಾಪ್ರಸಾದಕ್ಕೆ ತೆಗೆದುಕೊಂಡು ನೀವು ಮನೆಯಲ್ಲಿ ನಿಮ್ಮ ಇಷ್ಟಾರ್ಥಗಳು, ಬೇಡಿಕೆಗಳು ಏನು ಉಂಟು ಅದನ್ನೆಲ್ಲ ಆದಷ್ಟು ಬೇಗ ಶೀಘ್ರಾತಿ ಶೀಘ್ರವಾಗಿ ಪಡೆದುಕೊಳ್ಳಿ ಅಂತ ಹೇಳಿ ಕೇಳ್ತಾ, ಆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಭಾಗ್ಯ ತಮ್ಮೆಲ್ಲ ಕುಟುಂಬ ಸಂಸಾರಕ್ಕೂ ಇರಲಿ. ಹಾಗೂ ಮುಂದೆ ನಮ್ಮಲ್ಲಿ ನಡೆಯುವಂಥ ಏಪ್ರಿಲ್ 24, 2026 ಶುಕ್ರವಾರದಿಂದ ಹಿಡಿದು ಮೇ 2ನೇ ತಾರೀಕು 2026 ನಡೆಯುವಂಥ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾತ್ರರಾಗಿ ಆ ದೇವರ ಪ್ರತಿಷ್ಠಾಂಗ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ತನು ಮನ ಧನಗಳಿಂದ ಸಹಕಾರವನ್ನ ನೀಡಿ ನಮ್ಮ ದೇವಸ್ಥಾನವನ್ನ ಇನ್ನೂ ಕೂಡ
ಪುನೀತರಾಗುವಂತಹ ಯೋಗ ಭಾಗ್ಯವನ್ನ ತಾವೆಲ್ಲರೂ ಪಡೆದುಕೊಳ್ಳಿ ಅಂತ ಹೇಳಿ ಕೇಳ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ತೆ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು. ಇದೀಗ ಮತ್ತೆ ಪುನರ್ ನಿರ್ಮಾಣಗೊಂಡು ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ. ಭಕ್ತಾದಿಗಳೆಲ್ಲರೂ ಕೂಡ ತನು ಮನ ಧನದಿಂದ ಸಹಕರಿಸಬೇಕಾಗಿ, ಜೊತೆಗೆ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿ ಮಹಾವಿಷ್ಣು ದೇವರ ಆಶೀರ್ವಾದ ಪಡಿಬೇಕಾಗಿ ಆಡಳಿತ ಕಮಿಟಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಿಡ್ವಾಳ ಶ್ರೀ ಮಹಾವಿಷ್ಣು ದೇವರ ದೇವಸ್ಥಾನದ ಪುನರ್ ನಿರ್ಮಾಣ ಹಾಗೂ ಬ್ರಹ್ಮಕಲಶೋತ್ಸವಕ್ಕೆ ಆರ್ಥಿಕ ನೆರವನ್ನು ನೀಡಲಿಚ್ಛಿಸುವವರು ಸೈಡ್ ಅಲ್ಲಿ ಕಾಣಿಸ್ತಾ ಇರುವಂತಹ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಬಹುದು.